It's a very clear word in 1 John chapter 2. ಒಂದು ಯೋಹನ 2ರಲ್ಲಿ ನಾವು ನೋಡ್ತೇವೆ. 1 John 2, ಒಂದು ಯೋಹನ 2 verse 17. The world is passing away and all its lusts, but the one who does the will of God abides forever. 17ರಲ್ಲಿ ನೋಡ್ತೇವೆ, ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು ಅಂತ. Just like in Noah's time. ನೋಹನ ದಿನಗಳಲ್ಲಿದ್ದಾಗೆ The world is passing away, it says here. ಈ ಲೋಕ ನಾಶವಾಗ್ತಾ ಇದೆ ಅಂತ ಹೇಳುತ್ತೆ. What's going to remain? ಯಾವುದು ಉಳ್ಕೊಳ್ಳುತ್ತೆ? Those who do the will of God. ಯಾರು ದೇವರ ಇಚ್ಛೆಯನ್ನ And ಪೂರೈಸ್ತಾರೋ that's what we preach in the church. ಅದನ್ನೇ ನಾವು ಈ ಸಭೆಯಲ್ಲಿ ಬೋಧನೆ ಮಾಡೋದು. We are to do God's will and not our will. ನಾವು ದೇವರ ಚಿತ್ತವನ್ನು ಪೂರೈಸಬೇಕು, ನಮ್ಮ ಚಿತ್ತವನ್ನ ಅಲ್ಲ. That is what God is building in our day. ಈ ದಿವಸಗಳಲ್ಲಿ ದೇವರು ಅದನ್ನೇ ಕಟ್ತಾ ಇರುವಂತದ್ದು. He's not just making individual people ready to go to heaven. ಇಲ್ಲಿ ದೇವರು ಒಬ್ಬೊಬ್ಬರನ್ನ ಪರಲೋಕಕ್ಕೆ ಕರ್ಕೊಳ್ಳಿಕ್ಕೆ ಕೆಲಸ ಮಾಡ್ತಾ ಇಲ್ಲ. Now that's very good to evangelize and preach the gospel and get individuals ready to meet the Lord. ಹೌದು, ದೇವರಿಗೆ ಬೇರೆಯವರಿಗೆ ಸುವಾರ್ತೆ ಸಾರಿ ಬೇರೆಯವರಿಗೆ ತಯಾರು ಮಾಡೋದು ಒಳ್ಳೆಯದು ಪರಲೋಕಕ್ಕೆ ಹೋಗ್ಲಿಕ್ಕೆ. We can compare that to Noah bringing the individual planks of wood to the place where you build the ark. ಅದನ್ನ ಯಾವುದಕ್ಕೆ ಹೋಲಿಸಬಹುದು ಅಂದ್ರೆ, ನೋಹನು ಹೊರಗಡೆ ಹೋಗಿ ಈ ಮರದ ಕಟ್ಟಿಗೆಗಳನ್ನ ನಾವೇ ಕಟ್ಟಲಿಕ್ಕೆ ತಗೊಂಡ್ ಬರ್ತಾ ಇದ್ನ ಹಾಗೆ. But this pile of wood, that's not an ark. ಈ ಮರಗಳ ತುಂಡುಗಳಿತ್ತಲ್ಲ, ಅದು ಒಂದು ನಾವೇ ಅಲ್ಲ. Those piles of wood are needed to build the ark. ಆ ಮರಗಳ ಗುಂಪು ಬೇಕಾಗಿತ್ತು ನಾವೇ ಕಟ್ಟಲಿಕ್ಕೆ. So Noah and his sons went and brought these planks of wood. ನೋಹ ಮತ್ತು ಆತನ ಮಕ್ಕಳು ಈ ಮರದ ಹಲಗೆಗಳನ್ನ ತಗೊಂಡು ಬಂದ್ರು. But if they hadn't built anything with it, ಅದರಿಂದ ಅವರು ಏನ್ ನಾವೇನ ಕಟ್ಟಲಿಲ್ಲ, then they would have also perished with the flood. ಆ ಮರದ ತುಂಡುಗಳು ಈ ಪ್ರವಾಹದಲ್ಲಿ ನಾಶವಾಗ್ತಾ ಇತ್ತು. And Noah would also have perished with his family. ನೋಹ ಕೂಡ ಆತನ ಕುಟುಂಬದ ಜೊತೆ ನಾಶವಾಗ್ತಾ ಇದ್ದ. But what did they do? ಆದ್ರೆ ಅವ್ರು ಏನು ಮಾಡಿದ್ರು? Took these planks of wood and joined them together with nails and made it waterproof. ಅವರು ಆ ಮರದ ಹಲಗೆಗಳನ್ನು ತಗೊಂಡು ಮೊಳೆ ಹೊಡೆದು ಆ ಒಂದು ನಾವೆಯನ್ನ ಕಟ್ಟಿದ್ರು. That's the picture of the church. ಅದು ಒಂದು ಸಭೆಯ ಚಿತ್ರಣವಾಗಿದೆ. Many people are only interested in getting individuals converted. ಬಹಳಷ್ಟು ಜನ ಸುವಾರ್ತೆ ಸಾರಿ ಒಬ್ಬೊಬ್ಬರನ್ನ ದೇವರ ಕಡೆಗೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. As I said, that's good. Cutting the wood and bringing the planks. ಅದು ಬಹಳ ಒಳ್ಳೆಯದು. ನಾನು ಹೇಳಿದೆ, ಅದನ್ನ ಒಂದು ಮರವನ್ನ ಕತ್ತರಿಸಿ ಆ ಒಂದು ಹಲಗೆಯನ್ನು ತಗೊಂಡು ಬರೋದು. But Noah built them together, and that's what we've got to do in our day. ಆದ್ರೆ ನೋವನು ಅದನ್ನ ಒಟ್ಟಾಗಿ ಕಟ್ಟಿದನು. ಅದನ್ನ ನಾವು ಇವತ್ತು ಮಾಡಬೇಕಾಗಿದೆ. If there was a gap between the planks of wood, the water would have come in and the ark would have sunk. ಆ ಹಲಗೆಗಳ ಮಧ್ಯೆ ಒಂದು ಬಿರುಕಿದ್ದಿದ್ರೆ ಅದ್ರ ಒಳಗಡೆ ನೀರು ಹೋಗಿ ಅದು ಮುಳುಗೋಗ್ಬಿಡ್ತಾ All ಇತ್ತು. those planks of wood were so closely joined together. ಆ ಹಲಗೆಗಳೆಲ್ಲ ಎಷ್ಟು ಒಟ್ಟಾಗಿ ಕೂಡಿದ್ವು ಅಂದ್ರೆ ನೀರು ಹೋಗ್ಲಿಕ್ಕೆ ಆಗಿಲ್ಲ. And that is our calling, to build a church where we are in fellowship with one another. ಅದೇ ನಮ್ಮ ಕರೆಯಾಗಿದೆ, ಸಭೆಯನ್ನ ಒಂದೊಂದಾಗಿ ಸೇರಿ ಒಬ್ಬೊಬ್ಬರಾಗಿ ಸೇರಿ ಕಟ್ಟುವಂಥದ್ದು. When Jesus said the most important characteristic is to love one another. ಯೇಸು ಹೇಳಿದ್ರು ಮುಖ್ಯವಾದ ಒಂದು ಇದು ಚಿತ್ರಣ ಅಂದ್ರೆ ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು. That is the mark of the church. ಅದೇ ಒಂದು ಗುರುತಾಗಿದೆ ಸಭೆಗೆ. That means people are so close they don't have any gap between each other. ಜನರು ಎಷ್ಟು ಒಟ್ಟಾಗಿರ್ತಾರೆ ಅಂದ್ರೆ ಅವ್ರ ಮಧ್ಯೆ ಬಿರುಕಿರೋದಿಲ್ಲ. And that is to love one another means there's no gap. ಒಬ್ರನ್ನೊಬ್ರು ಪ್ರೀತಿಸೋದು ಅಂದ್ರೆ ಅಲ್ಲಿ ಒಂದು ಬಿರುಕು ಇರೋದಿಲ್ಲ. Even if we disagree on something, there's no gap because we are one in spirit. ಯಾವುದೇ ಒಂದು ವಿಷಯದಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಆದ್ರೆ ಆತ್ಮದಲ್ಲಿ ಒಂದಾಗಿರ್ತೀವಿ, ಅಲ್ಲಿ ಬಿರುಕಿರೋದಿಲ್ಲ. That's the type of church we're called to build. ಅಂತ ಸಭೆ ಕಟ್ಟಲಿಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. It's better to build a small church than to get 100,000 planks that are not joined together. ನಾವು ಒಂದು ಚಿಕ್ಕ ಸಭೆಯನ್ನ ಕಟ್ಟೋದು ಬೇರೆ 100 ಹಲಗೆಗಳನ್ನ ತಗೊಂಡು ಕಟ್ಟದೇ ಇರುವಂತದಕ್ಕಿಂತ ಉತ್ತಮವಾದದ್ದು. 100,000 planks is not an ark. 1,00,000 ಒಂದು ಹಲಗೆಗಳು ಅದು ನಾವೇ ಆಗಿರೋದಿಲ್ಲ. It's better to build a small ark than to just collect wood. ಮರಗಳನ್ನ ಒಟ್ಟು ಮಾಡೋದಕ್ಕಿಂತ ಒಂದು ಚಿಕ್ಕ ನಾವೆಯನ್ನು ಕಟ್ಟೋದು ಎಷ್ಟೋ ಉತ್ತಮ. That's what we emphasize. ನಾವು ಅದನ್ನೇ ಒತ್ತಿ ಹೇಳ್ತೇವೆ. That God is gathering together people who are united with each other, care for one another, love one another. ದೇವರು ಇಂದು ಯಾರೆಲ್ಲ ಒಟ್ಟಾಗಿ ತಗೊಂಡು ಬರ್ತಾ ಇದ್ದಾರೆ ಅಂದ್ರೆ ಯಾರು ಒಬ್ರಿಗೊಬ್ರಿಗೆ ಕಾಳಜಿ ಹೊಂದಿರ್ತಾರೆ, ಪ್ರೀತಿಯಿಂದ ತುಂಬಿರ್ತಾರೆ. Like Noah, we say the world is going in the wrong direction. ನೋವ ಹೇಳಿದ ತರನೇ ಈ ಲೋಕ ಕೂಡ ನಾಶ ಆಗ್ತಾ ಇದೆ. And we don't have the same values as the people of the world. ಈ ಲೋಕದ ಜನರ ತರ ನಮ್ಮ ಮೌಲ್ಯಗಳಿಲ್ಲ ಇವತ್ತು, ಇರಬಾರದು. Our values are from heaven.
ನಮ್ಮ ಮೌಲ್ಯಗಳು ಪರಲೋಕದಿಂದ ಬರುವಂತ Each of us has a responsibility there. ಅಲ್ಲಿ ನಾವು ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದೆ. Everyone has a responsibility to make sure your way of life condemns the world. ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಏನು ಅಂದ್ರೆ ನಿಮ್ಮ ಜೀವಿತ ರೀತಿ ಈ ಲೋಕವನ್ನ ಖಂಡಿಸುವಂತದ್ದು. When such people come together, ಅಂತ ಜನರು ಒಟ್ಟಾಗಿ ಬಂದಾಗ, say two people who don't have the values of the world but have the values of heaven. ಇಬ್ಬರನ್ನ ನೆನೆಸ್ಕೊಳ್ಳಿ, ಅವರು ಲೋಕದ ಯಾವುದೇ ಮೌಲ್ಯ ಇಲ್ಲ, ಅವರಿಗೆ ದೇವರ ಮೌಲ್ಯಗಳಿದೆ. They have one passion, ಅವರಿಗೆ ಒಂದೇ to ಆಶೆ, do the will of God, ದೇವರ to build ಚಿತ್ತವನ್ನು the church, ಸಭೆಯನ್ನು ಕಟ್ಟುವಂಥದ್ದು. and everything else is secondary. ಬೇರೆ ಎಲ್ಲ ಎರಡನೆಯದಾಗಿದೆ. That becomes a beginning. ಅದೇ ಒಂದು ಪ್ರಾರಂಭ. Then there may be 4 after that, ಆಮೇಲೆ 4 ಜನ or ಆಗ್ಬೋದು, 8, 8 ಜನ or ಆಗ್ಬೋದು, 16. 16 ಜನ See, ಆಗ್ಬೋದು. just like a baby grows in a mother's womb, ಮಗು ತಾಯಿಯ ಹೊಟ್ಟೆನಲ್ಲಿ ಹೇಗೆ it ಬೆಳೆಯುತ್ತೆ, starts so small, ಅದು ಬಹಳ ಚಿಕ್ಕದಾಗಿ ಪ್ರಾರಂಭ ಆಗುತ್ತೆ. grows on the basis of unity. ಅದು ಆ ಒಂದು ಐಕ್ಯತೆಯ ಆಧಾರದ ಮೇಲೆ ಅದು ಬೆಳ್ಕೊಂಡು ಹೋಗುತ್ತೆ. See, for example, this building that you're sitting in now, ನೀವು ಕುಳಿತಿರುವಂತ ಒಂದು ಕಟ್ಟಡವನ್ನ ನೋಡಿ. this is not a pile of bricks. ಇದು ಒಂದು ಇಟ್ಟಿಗೆಗಳ ಇದು ಗುಂಪಲ್ಲ. It's built with bricks. ಇದು ಇಟ್ಟಿಗೆಯಿಂದ ಕಟ್ಟಿರುವಂತದ್ದು. You know, trucks, lorries came and brought the bricks here. ಇಲ್ಲಿ ಒಂದು ಲಾರಿಗಳು ಬಂದು ಇಟ್ಟಿಗೆಯನ್ನು But if there were only bricks here, there wouldn't be any hall today. ಆ ಇಟ್ಟಿಗೆ ಹಾಗೆ ಬಿಟ್ಟಿದ್ರೆ ಇವತ್ತು ಕಟ್ಟಡ ಇರ್ತಾ ಇರ್ಲಿಲ್ಲ. Those bricks were put together and cemented and joined, so there's no gap, and that's why we have a hall today. ಆ ಇಟ್ಟಿಗೆಗಳನ್ನ ಸೇರಿಸಿ ಸಿಮೆಂಟ್ ಹಾಕಿ ಕಟ್ಟಿರೋದ್ರಿಂದ ಇವತ್ತು ಕಟ್ಟಡ ಇದೆ ನಮಗೆ. That's the church. ಅದೇ ಸಭೆ, A picture of the church. ಆ ಒಂದು ಸಭೆಯ Where ಚಿತ್ರಣ. brother and sister are joined together like that by the Lord. ಸಹೋದರ ಸಹೋದರಿಯರು ದೇವರಿಂದ ಕಟ್ಟಲ್ಪಟ್ಟಿರೋದು. Where we recognize that we are all one family. ನಾವು ಇದನ್ನ ಅರ್ಥ ಮಾಡ್ಕೊಂತೀವಿ, ನಾವು ಒಂದು It ಕುಟುಂಬವಾಗಿದ್ದೀವಿ. doesn't matter if you're not big in size. ನಾವು ದೊಡ್ಡದಾಗಿಲ್ಲ ಅಂದ್ರೂ ಪರವಾಗಿಲ್ಲ. Our values must not be the values of the world. ಆದರೆ ನಮ್ಮ ಮೌಲ್ಯಗಳು ಲೋಕದ ಮೌಲ್ಯವಾಗಿರಬಾರದು. And I want to ask all of you who are a part of this church, ನಾನು ಈ ಸಭೆಯ ಸದಸ್ಯರಿಗೆಲ್ಲ ಕೇಳಲಿಕ್ಕೆ ಇಷ್ಟಪಡ್ತೇನೆ. are you seeking to live in such a way that people can see your values are not the values of the people in the world? ನೀವು ನಿಮ್ಮನ್ನ ಲೋಕದವರು ನೋಡಿದಾಗ ಇವರಿಗೆ ಲೋಕದ ಮೌಲ್ಯ, ಇವರ ಮೌಲ್ಯಗಳು ವ್ಯತ್ಯಾಸವಾಗಿದೆ ಅನ್ನೋದು ಆ ಥರ ಇರಬೇಕು ಅಂತ ನೀವು ಬಯಸ್ತಾ ಇದ್ದೀರಾ? That is our calling. ಅದು ನಮ್ಮ ಕರೆಯಾಗಿದೆ. The worldly people get upset if some little earthly thing is broken or destroyed. ಈ ಲೋಕದ ಜನರು ಈ ಲೋಕದ ಕೆಲವು ವಿಷಯಗಳು ಮುರಿದೋದ್ರೆ ಕೆಟ್ಟೋದ್ರೆ ಅವ್ರಿಗೆ ಬಹಳ ದುಃಖ ಆಗುತ್ತೆ. That doesn't disturb us. ಆದ್ರೆ ಅದು ನಮಗೆ ದುಃಖ We ಪಡೋದು. are disturbed if we had a bad thought ನಾವು ಬೇರೆಯವರ ಬಗ್ಗೆ ಕೆಟ್ಟದ ಯೋಚನೆ ಮಾಡಿದಾಗ ದುಃಖ ಆಗುತ್ತೆ, or a dirty thought. ಕೆಟ್ಟ ಯೋಚನೆಗಳು ಬಂದಾಗ. But the world is not disturbed by such thoughts. ಲೋಕದ ಜನ ಈ ಯೋಚನೆಗಳು ಬಂದಾಗ ಅವರು ಚಿಂತೆ ಮಾಡೋದಿಲ್ಲ. That's one example where our value is completely different from the world. ಅದು ಒಂದು ಉದಾಹರಣೆಯಾಗಿದೆ. ಲೋಕದ ಮೌಲ್ಯ ನಮ್ಮ ಮೌಲ್ಯ ವ್ಯತ್ಯಾಸವಾಗಿರೋದ್ರಲ್ಲಿ. We don't get into debt. ನಾವು ಸಾಲ ಮಾಡೋದಿಲ್ಲ, We don't cheat anybody. ಮೋಸ ಮಾಡೋದಿಲ್ಲ, We are honest. ನಾವು If we do a business, we do our business honestly ನಾವು ಎಲ್ಲವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. in everything. ನಾವು ಮಾಡೋ ಎಲ್ಲ ಕಾರ್ಯದಲ್ಲೂ ಪ್ರಾಮಾಣಿಕರಾಗಿರ್ತೇವೆ. Don't hate anybody. ಯಾರನ್ನು ದ್ವೇಷಿಸೋದಿಲ್ಲ. These are all the ways in which we are completely different from the world. ಈ ವಿಷಯಗಳಲ್ಲಿ ನಾವು ಲೋಕದಿಂದ ಬಹಳ ವ್ಯತ್ಯಾಸವಾಗಿದ್ದೇವೆ. It's a number of people who come together like this that is really the church that is in the last days. ಇಂಥ ಜನರು ಒಟ್ಟಾಗಿ ಬರೋದೇ ನಿಜವಾದ ಸಭೆಯ ಕಡೆಯ ದಿನಗಳಲ್ಲಿ. Different from the world, just like light is different from darkness. ಲೋಕದಿಂದ ವ್ಯತ್ಯಾಸವಾಗಿರೋದು ಹೇಗೆ ಬೆಳಕು ಮತ್ತು ಕತ್ಲೆ When we are ವ್ಯತ್ಯಾಸವಾಗಿರೋದು, like that, ನಾವು ಹಾಗಿದ್ದಾಗ we will draw to ourselves those whom God is calling to be different from the world. ಹಾಗಿದ್ದಾಗ ನಾವು ದೇವರು ಯಾರನ್ನ ಈ ಲೋಕದಲ್ಲಿ ಅಂಥವ್ರನ್ನಾಗಿ ಕರಿತಾ ಇದ್ದಾರೋ ಅವ್ರನ್ನ ಸೆಳೆಯಲಿಕ್ಕೆ ಸಹಾಯ ಆಗುತ್ತೆ.